ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇನ್ಯಾಕೆ ತಡ, ಬ್ಲಾಗನ್ನು ನೋಡ್ಕೊಂಬರೋಣ ಬನ್ನಿ. ಇವತ್ತಿನ ಬ್ಲಾಗಲ್ಲಿ ನಾನು ಹಲ್ಲಿಯನ್ನು ಯಾವ ರೀತಿಯಲ್ಲಿ ಓಡಿಸ್ಬೋದು ಮನೆಯಿಂದ ಅಂತ ತೋರಿಸ್ಕೊಡ್ತಿದ್ದೇನೆ. ಎಲ್ಲರ ಮನೆಯಲ್ಲೂ ಹಲ್ಲಿ ಇರ್ತದೆ. ಅದನ್ನು ನೋಡದೆ ಒಂಥರ ಕಿರಿಕಿರಿ ಅಂತ ಅನಿಸ್ತದೆ. ಅಡುಗೆ ಕೋಣೆ, ಬಾತ್ರೂಮಲ್ಲೆಲ್ಲ ಬಂದರೆ ತುಂಬ ಹೆದರಿಕೆ ಆಗ್ತದೆ. ನೀವು ನೋಡ್ತಿರ್ಬೋದು ಗೋಡೆಯಲ್ಲಿ ಯಾವ ಥರ ಓಡಾಡ್ತಿದೆ ನೋಡಿ. ಅದೆಲ್ಲ ನೋಡುವಾಗ ಈ ಹಲ್ಲಿಯನ್ನು ಒಮ್ಮೆ ಓಡಿಸ್ಬಿಡುವ ಅಂತ ಆಗ್ತದೆ. ಅದಕ್ಕೆ ನಾನು ಕೆಲವು ಮನೆಮದ್ದನ್ನು ತಗೊಂಡು ಬಂದಿದ್ದೇನೆ. ಅದನ್ನು ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಖುಷಿ ಆಗ್ಬೋದು. ಹಲ್ಲಿಯನ್ನು ಬೇಗ ಮನೆಯಿಂದ ಓಡಿಸ್ಬೋದು. ಹಾಗಾದರೆ ಇನ್ಯಾಕೆ ತಡ, ಬನ್ನಿ. ಎಲ್ಲರ ಮನೆಯಲ್ಲೂ ಈರುಳ್ಳಿ ಇರ್ತದೆ ನೋಡಿ. ಅದನ್ನು ನೀವು ಈ ಥರ ಕಟ್ ಮಾಡ್ಕೋಬೋದು, ಅಥವಾ ನೀವು ಯಾವ ಥರ ಕಟ್ ಮಾಡಿ ಅದನ್ನು ತುಂಡಾಗಿ ಎಲ್ಲಿ ಹಲ್ಲಿಗಳು ಓಡಾಡ್ತದೆ ನೋಡಿ ಅಲ್ಲಿ ಅದನ್ನು ಕಟ್ ಮಾಡಿ ಇಡಿ. ಈರುಳ್ಳಿ ವಾಸನೆ ಅಂದರೆ ಹಲ್ಲಿಗೆ ಆಗೋದೇ ಇಲ್ಲ. ನಾನಿಲ್ಲಿ ಉದ್ದುದ್ದಕ್ಕೆ ರೌಂಡಾಗಿ ಕಟ್ ಮಾಡಿ ಇಡ್ತೇನೆ. ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಹಸಿ ಈರುಳ್ಳಿ, ಇದನ್ನು ಏನು ಬೇಯಿಸ್ಬೇಕಂತಿಲ್ಲ ಅಥವಾ ಏನು ಮದ್ದು ಹಾಕಬೇಕಂತಿಲ್ಲ. ಖಾಲಿ ಈರುಳ್ಳಿಯನ್ನು ಮಾತ್ರ ನೀವು ಎಲ್ಲಿ ಹಲ್ಲಿ ಓಡಾಡ್ತದೆ ನೋಡಿ ಅಲ್ಲಿ ಇಟ್ಕೊಳ್ಳಿ. ಮತ್ತು ಗೋಡೆಯಲ್ಲೆಲ್ಲ ನಿಮಗೆ ಈರುಳ್ಳಿಯನ್ನು ಇಡ್ಲಿಕ್ಕೆ ಆಗೋದಿಲ್ಲ. ಆದರೂ ನೆಲದ ಮೇಲೆ ಇಟ್ಟರೆ ಅಲ್ಲಿಗೆ ನಿಮಗೆ ಬರೋದಿಲ್ಲ. ಅಂದರೆ ಟೇಬಲಲ್ಲಿ, ಊಟ ಮಾಡುವ ಟೇಬಲಲ್ಲೆಲ್ಲ ಬಂದಿರ್ತದೆ ನೋಡಿ, ಅಲ್ಲೆಲ್ಲ ಇದನ್ನು ಇಟ್ಕೋಬೋದು. ಹಾಗೆ ಗ್ಯಾಸ್ ಸೈಡಲ್ಲೆಲ್ಲ ಇದನ್ನು ಇಡ್ಬೋದು. ಈ ಟಿಪ್ಸನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲವನ್ನೂ ಮಾಡಿ ನಾನಿಲ್ಲಿ 4 ಬಗೆಯ ಟಿಪ್ಸನ್ನು ಹೇಳ್ತೇನೆ ಹಲ್ಲಿಗೋಸ್ಕರ, ಹಲ್ಲಿಯನ್ನು ಓಡಿಸ್ಲಿಕ್ಕೋಸ್ಕರ. ನೀವು ಎಲ್ಲವನ್ನು ಒಮ್ಮೊಮ್ಮೆ ಟ್ರೈ ಮಾಡಿ ನೋಡಿ. ನಾನಂತೂ ಇದನ್ನು ಅಂದರೆ ಈರುಳ್ಳಿಯನ್ನು ಟೇಬಲ್ ಮೇಲೆ ಇಡ್ತೇನೆ. ಎಲ್ಲಿ ಹಲ್ಲಿ ಓಡಾಡ್ತದೆ ನೋಡಿ ಅಲ್ಲಿ ಇಡ್ತೇನೆ. ಈಗ ನೆಕ್ಸ್ಟ್ ಟಿಪ್ಪನ್ನು ನೋಡ್ಕೊಂಬರೋಣ ಬನ್ನಿ. ಮೊಟ್ಟೆಯನ್ನು ನೀವು ಆಮ್ಲೆಟ್ ಮಾಡ್ತೀರಾ, ಪದಾರ್ಥ ಮಾಡ್ತೀರಾ, ಎಲ್ಲನೂ ಮಾಡ್ತೀರಾ. ಮೊಟ್ಟೆ ತಿನ್ನದವರು ಈ ಟಿಪ್ಸನ್ನು ಸ್ಕಿಪ್ ಮಾಡಿ. ನಾನಿಲ್ಲಿ ಈ ಮೊಟ್ಟೆಯನ್ನು ಕಟ್ ಮಾಡಿ ಅದರ ಓಡಿದೆ ನೋಡಿ, ಅಂದರೆ ಮೊಟ್ಟೆಯ ಸಿಪ್ಪೆ, ಅದನ್ನು ಈ ಥರನೇ ಕಟ್ ಮಾಡಿ ಇಟ್ಕೋಬೇಕು. ಅದನ್ನು ಕ್ಲೀನ್ ಏನು ಮಾಡೋದು ಬೇಡ, ಅಂದರೆ ತೊಳಿಬಾರ್ದು. ಅದರಲ್ಲಿ ಇರುವಂತಹ ಲೇಯರ್ ಹಾಗೇ ಇರಲಿ. ಅಂದರೆ ನೀವು ಮೊಟ್ಟೆಯನ್ನು ಆಮ್ಲೆಟ್ ಮಾಡಿದ ನಂತರ ಅದಕ್ಕೊಂದು ವಾಸನೆ ಇರ್ತದೆ ನೋಡಿ, ಅದನ್ನೆಲ್ಲ ತೆಗಿಬಾರ್ದು. ಅದನ್ನು ಹಾಗೆ ಇಟ್ಟು ಎಲ್ಲಿ ಹಲ್ಲಿ ಓಡಾಡ್ತದೆ ನೋಡಿ ಅಲ್ಲಿ ಇದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಮೊಟ್ಟೆಯ ಸಿಪ್ಪೆ ಇದ್ದಲ್ಲಿ ಹಲ್ಲಿಗಳು ಓಡಾಡೋದಿಲ್ಲ. ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ. ನೆಪ್ಥಲಿನ್ ಬಾಲ್ಸ್, ಇದನ್ನು ನಾವು ಜಿರಳೆಗೆಲ್ಲ ಇಡ್ತೇವೆ. ಅದನ್ನು ಒಂದು 3 ತಗೊಳ್ಳಿ. ಇದು ದೊಡ್ಡದಿದೆ ತುಂಬ, ಅದಕ್ಕೆ 1 ತಗೊಂಡ್ರೂ ಸಾಕಾಗ್ತದೆ. ಇಲ್ಲಿ ನಾನು 3 ತಗೊಂಡಿದ್ದೇನೆ. ಅದನ್ನು ನೀವು ಪೇಪರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ಅಂದರೆ ಪೇಪರ್ ಒಳಗಿಟ್ಟರೆ ಬೇಗ ಪುಡಿ ಆಗ್ತದೆ. ಈಗ ಪುಡಿ ಆಗಿದೆ. ಇದನ್ನು ನಾನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ನೀವು ಫಸ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ನೋಡಿ ಹಲ್ಲಿಗಳು ಓಡ್ತದಾ ಇಲ್ವಾ ಅಂತ. ನಂತರ ನಿಮಗೆ ಆರಾಮಾಗಿ ಮಾಡ್ಕೋಬೋದು. ಈಗ ಪೌಡ್ರ್ ಆಗಿದೆ. ಹಾಗೆ ನಾನು ಸ್ವಲ್ಪ ಹತ್ತಿಯ ಉಂಡೆಗಳನ್ನು ಮಾಡ್ಕೊಂಡಿಟ್ಟಿದ್ದೇನೆ. ಅಂದರೆ ಹತ್ತಿ ಇದೆಯಲ್ಲ ಮನೆಯಲ್ಲಿ, ಅದರಿಂದ ಸ್ವಲ್ಪ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ. ಅದನ್ನು ಕೂಡ ಇದರಲ್ಲಿ ಹಾಕಿ ಸ್ವಲ್ಪ ಮುಳುಗಿಸಿ, ಅಂದರೆ ಈ ಪೌಡ್ರಿಂದ ಮುಳುಗಿಸ್ಕೊಳ್ಬೇಕು. ನಿಮಗೆ ಎಷ್ಟು ಬೌಲ್ಸ್ ಬೇಕು ಅಷ್ಟು ಬೌಲ್ಸ್ ಮಾಡ್ಕೊಳ್ಳಿ. ನಾನು ನೋಡಿ ಸುಮಾರು 5-6 ಬಾಲ್ಸ್ ಮಾಡ್ಕೊಂಡಿದ್ದೇನೆ ಹತ್ತಿಯ ಉಂಡೆಗಳನ್ನು. ಅದನ್ನು ಪೌಡ್ರಲ್ಲಿ ಮುಳುಗಿಸಿ ಆಗಿದೆ. ಇದರ ಮೇಲ್ಗಡೆ ನೀವು ಡೆಟಾಲ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಸರಿಯಾಗಿ ಮುಳುಗಬೇಕು ಹತ್ತಿಯೆಲ್ಲ. ಡೆಟಾಲ್ ವಾಸನೆ ಅಂದರೆ ಹಲ್ಲಿಗಳಿಗೆ ಆಗೋದೇ ಇಲ್ಲ. ನೋಡಿ ಎಲ್ಲ ಮುಳುಗಿದೆ. ಈಗ ಈ ಉಂಡೆಗಳನ್ನು ನೀವು ಕಿಟಕಿಯಲ್ಲಿ ಅಥವಾ ಗ್ಯಾಸ್ ಹತ್ತಿರ ಎಲ್ಲಿಯಾದರೂ ಇಟ್ಕೊಳ್ಳಿ. ಆದರೆ ಮಕ್ಕಳ ಕೈಗೆ ಸಿಗುವಾಗೆ ಇದನ್ನು ಇಡಬೇಡಿ. ಎಲ್ಲಿಯಾದರೂ ಮೇಲಿನ ಪ್ರದೇಶದಲ್ಲಿ, ಅಂದರೆ ಎಲ್ಲಿ ಹಲ್ಲಿ ಓಡಾಡ್ತದೆ ಕಿಟಕಿ ಸೈಡಲ್ಲೆಲ್ಲ, ಬಾತ್ರೂಮಲ್ಲಿ ಅಲ್ಲೆಲ್ಲ ಇಟ್ಕೋಬೋದು. ನಾನಂತೂ ಈಗ ಇದನ್ನು ಇಡಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ನೋಡಿ. ಪೌಡ್ರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದ್ದಿ ಇದನ್ನು ಇಟ್ಕೊಳ್ಳಿ. ನಾನಂತೂ ಈಗ ಕಪಾಟ್ನ ಅಂದರೆ ಶೆಲ್ಫಿನ ಒಳಗಡೆ ಎಲ್ಲ ಅಲ್ಲಿ ಓಡಾಡ್ತಿರ್ತದೆ ನೋಡಿ, ಅಲ್ಲೆಲ್ಲ ಇದನ್ನು ಹೀಗೆ ಇಟ್ಬಿಡಿ. ಕಿಟಕಿ ಸೈಡಲ್ಲಿ ತುಂಬ ಓಡಾಡ್ತಿರ್ತದೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ. ಇದು ಕರ್ಪೂರ. ಎಲ್ಲರ ಮನೆಯಲ್ಲೂ ಕರ್ಪೂರ ಇರ್ತದೆ. ಈಗ 3 ಕರ್ಪೂರ ತೊಗೊಂಡಿದ್ದೇನೆ. ಅದನ್ನು ಕೂಡ ಪುಡಿ ಮಾಡ್ಕೊಳ್ಬೇಕು. ಪೇಪರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ಆರಾಮಾಗಿ ಪುಡಿ ಆಗ್ತದೆ. ನಂತರ ಒಂದು ಬೌಲ್ ತಗೊಂಡು ಈ ಪುಡಿಯನ್ನು ಅದಕ್ಕೆ ಹಾಕಿ. ಒಂದು ವೇಳೆ ಕರ್ಪೂರ ಇಲ್ಲ ಅಂತ ಹೇಳಿದರೆ ನೀವು ಈರುಳ್ಳಿ ರಸ ಕೂಡ ಯೂಸ್ ಮಾಡ್ಬೋದು. ಕರ್ಪೂರದ ಪುಡಿ ರೆಡಿಯಾಗಿದೆ. ಇದಕ್ಕೆ 1 ಬೌಲ್ನಷ್ಟು ನೀರು ಹಾಕಿ, ಅಂದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಳ್ಬೇಕು. ಹಾಗೆ ಈರುಳ್ಳಿ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ರಸವನ್ನು ತೆಗೆದು ಬರ್ತೇನೆ. ಗುದ್ದಿದ್ರೆ ರಸ ಬರ್ತದೆ ನೋಡಿ. 1-2 ಸ್ಪೂನಷ್ಟು ಈರುಳ್ಳಿ ರಸ ಹಾಕಿದ್ದೇನೆ.
ನೀವು ಇದರಲ್ಲಿ ಕರ್ಪೂರ ಅಥವಾ ಈರುಳ್ಳಿಯನ್ನು ಹಾಕೋಬೋದು. ನಾನಿಲ್ಲಿ ಎರಡನ್ನೂ ಕೂಡ ಹಾಕಿದ್ದೇನೆ ತುಂಬ ಸ್ಟ್ರಾಂಗ್ ಆಗಲಿ ಅಂತ. ಅದೇ ರೀತಿ ಡೆಟಾಲ್ ಮೇಯ್ನಾಗಿ ಬೇಕಾಗಿರೋದು ಡೆಟಾಲ್. 1 ಸ್ಪೂನಷ್ಟು ಡೆಟಾಲ್ ಕೂಡ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿ. ಈಗ ಕರ್ಪೂರ ಕರಗಲಿಲ್ಲ ಅಂತ ಹೇಳಿದರೆ ನೀವು ಇದನ್ನು ಜರಡಿ ಹಿಡಿದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೋಬೋದು. ಇಲ್ಲಿ ಸ್ಪ್ರೇ ಬಾಟ್ಲ್ ಇಲ್ಲ ಅಂತ ಹೇಳಿದರೆ ನೀವು ಬಾಟಲ್ಸ್ ಏನಾದರೂ ಇದ್ದರೂ ಅದರಲ್ಲಿ ಹಾಕ್ಬೋದು. ಇಲ್ಲಾಂದರೆ ಹತ್ತಿಯಲ್ಲಿ ಅದ್ದಿಕೊಂಡು ಇಡ್ಬೋದು. ಎಲ್ಲಿ ಹಲ್ಲಿ ಬರ್ತದೆ ನೋಡಿ ಅಲ್ಲೆಲ್ಲ ಇಟ್ಕೋಬೋದು. ನೋಡಿ ನಾನಿಲ್ಲ ಬಾತ್ರೂಮಲ್ಲೆಲ್ಲ ಸ್ಪ್ರೇ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹಲ್ಲಿಯನ್ನು ಓಡಿಸ್ಬೋದು. ಇನ್ನೊಂದು ಮಾತು ಕೂಡ ಹೇಳ್ತೀನಿ ನಾನು. ಹಲ್ಲಿ ಇದ್ದರೆ ಮನೆಯಲ್ಲಿ ಹಣ ಬರ್ತದೆ, ದುಡ್ಡು ಬರ್ತದೆ ಅಂತ ನಂಬಿಕೆ ಕೂಡ ಇದೆ. ಆದರೆ ನಾವು ಹಲ್ಲಿಯನ್ನು ಸಾಕ್ಲಿಕ್ಕಾಗ್ತದಾ? ಇಲ್ಲ ತಾನೇ? ಅದಕ್ಕಾಗಿ ಈ ಟಿಪ್ಸನ್ನು ಟ್ರೈ ಮಾಡಿ. ಹಲ್ಲಿಯನ್ನು ಓಡಿಸ್ಲಿಕ್ಕೆ 4 ವಿಧಾನಗಳನ್ನು ತೋರಿಸ್ಕೊಟ್ಟಿದ್ದೇನೆ. ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ತಿಳಿ ತಾನೆ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ವ್ಲಾಗನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.